ಎಲ್ರಿಗೂ ಒಂದು ಬೈಕ್ ತಗೊಳ್ಳೋವಾಗ ಒಂದು ಕನ್ಫ್ಯೂಷನ್ ಏನಂದರೆ ಫಸ್ಟ್ ಹ್ಯಾಂಡ್ ತಗೊಳ್ಳ ಅಲ್ಲ ಸೆಕೆಂಡ್ ಹ್ಯಾಂಡ್ ತಗೊಳ್ಳ ಅಂತ. ಸೊ ಟುಡೇ ಲೆಟ್ಸ್ ಬ್ರೇಕ್ ಇಟ್ ಡೌನ್. ಆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋಕ್ಕೆ ಫಸ್ಟ್ ಒಂದು A4 ಸೈಜ್ ಪೇಪರ್ ತಗೊಳ್ಳಿ, ಇಲ್ಲ ಎಕ್ಸೆಲ್ ಶೀಟ್ ಓಪನ್ ಮಾಡಿ, 3 ಕಾಲಮ್ ಮಾಡಿ. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಯಿಂಟ್, ವೆದರ್ ಇಟ್ ಈಸ್ ಅ ವಾಂಟ್ ಆರ್ ಅ ನೆಸೆಸಿಟಿ ಅಂತ. ಅಂದರೆ ನಿಮಗೆ ಬೈಕ್ ಬೇಕು ಅಂತ ಇರೋದಾ ಅಲ್ಲ ಅನಿವಾರ್ಯನಾ ಅಂತ. ಸೊ ಈ ಅನಿವಾರ್ಯ ಅಂದರೆ ನಿಮಗೆ ಬೈಕಲ್ಲೇ ಕೆಲಸ ಆಗುತ್ತೆ. ಲೆಟ್ಸೆ ನಿಮ್ಗೆ ಒಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಡೈಲಿ ಹೋಗಬೇಕು, ಅಥವಾ ನಿಮ್ಮ ಕೆಲಸವೇ ಡೆಲಿವರಿ ಜಾಬ್ಸ್ ಆ ಥರ ಏನಾದರೂ ಇದ್ದರೆ, ಕೆಲಸವೇ ನಿಮ್ಮದು ಬೈಕಲ್ಲಿರೋದಾದರೆ ನಿಮಗೆ ರಿಸ್ಕ್ ಜಾಸ್ತಿ ಬೇಡ ಅಂತ ಇರ್ತದೆ. ಸೊ ಅದು ನಿಮಗೆ ಬೇಕಾ ಅಲ್ಲ ಅನಿವಾರ್ಯನಾ ಅಂತ ಒಂದು ಕ್ಲಾರಿಟಿ ತಗೊಳ್ಳಿ. ಸೊ ದ ಸೆಕೆಂಡ್ ಪಾಯಿಂಟ್, ಅವೈಲೇಬಿಲಿಟಿ. ನೀವು ಚೂಸ್ ಮಾಡಿರೋ ಬೈಕ್ ಈಗ ಹೊಸ್ತು ಸಿಗ್ತದಾ ಇಲ್ವಾ ಅಂತ. ಸೊ ನೀವೀಗ ಚೂಸ್ ಮಾಡಿದ ಬೈಕ್ ಮಾರ್ಕೆಟಲ್ಲಿ ಸಿಗೋದೇ ಇಲ್ಲ ಅಂತ ಆದರೆ ಸೊ ಇಟ್ಸ್ ಅ ಬಿಟ್ ರೇರ್ ಅಂತ. ಸೊ ನಿಮಗೆ ಸೆಕೆಂಡ್ ಹ್ಯಾಂಡೇ ಹೋಗಲೇಬೇಕಾಗ್ತದೆ. ಅಥವಾ ನೀವು ಚೂಸ್ ಮಾಡಿರೋ ಬೈಕ್ ಹೊಸ್ತು ಸಿಗುತ್ತೆ, ಸೆಕೆಂಡ್ ಹ್ಯಾಂಡು ಸಿಗುತ್ತೆ ಅಂತ ಆದರೆ ಸೆಕೆಂಡ್ ಹ್ಯಾಂಡ್ ಮೋಟರ್ ಸೈಕಲ್ ಎಷ್ಟು ವರ್ತ್ ಇಟ್ ಅಂತ ನೀವು ಲೆಕ್ಕ ಹಾಕಬೇಕು. ಲೆಟ್ಸ್ ಸೇ 10 to 20% ಕಮ್ಮಿ ಕಾಸ್ಟಿಗೆ ಸಿಗ್ತದೆ ಅಂದರೆ ಫಸ್ಟ್ ಹ್ಯಾಂಡ್ ಇಸ್ ಬೆಟರ್ ದೆನ್ ಸೆಕೆಂಡ್ ಹ್ಯಾಂಡ್. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಪ್ರಾಕ್ಟಿಕ್ಯಾಲಿಟಿ. ಹೊಸ ಬೈಕ್ ಇರಲಿ ಸೆಕೆಂಡ್ ಹ್ಯಾಂಡ್ ಬೈಕ್ ಇರಲಿ, ಪ್ರಾಕ್ಟಿಕ್ಯಾಲಿಟಿ ಬಗ್ಗೆ ಯೋಚಿಸಬೇಕು. ಅಂದರೆ ನೀವು ಫಸ್ಟ್ ಹ್ಯಾಂಡ್ ಬೈಕ್ ಆದರೆ ನೀವು ತಗೊಳ್ಳೋ ಹಣ, ಎಷ್ಟು ಹಣ ಹಾಕಿ ನಿಮಗೆ EMI ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದಾ, ಅಥವಾ ನಿಮಗೆ ಹೊಸ ಹಣ ಹಾಕಿ ನಿಮಗೆ ಎವ್ರಿ ಡೇ ಲೈಫ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದ ಅಂತ ಆ ಪ್ರಾಕ್ಟಿಕ್ಯಾಲಿಟಿಯನ್ನು ನೋಡಬೇಕು. ಅದೇ ಸೆಕೆಂಡ್ ಹ್ಯಾಂಡ್ ಮೋಟರ್ ಸೈಕಲ್ ಆದರೆ ಎಷ್ಟೋ ಸತಿ ಸಣ್ಣ ಸಣ್ಣ ಸರ್ವಿಸ್ ಆಗಬೇಕಾಗ್ತದೆ. ಸೆಕೆಂಡ್ ಹ್ಯಾಂಡ್ ಬೈಕ್ ತೆಗೆದ ಮೇಲೆ ಟೈರ್ ಚೇಂಜ್ ಮಾಡಬೇಕು, ಇಲ್ಲ ಚೈನ್ ಸ್ಪ್ರಾಕೆಟ್ ಚೇಂಜ್ ಮಾಡಬೇಕು, ಅಥವಾ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಬರುತ್ತೆ ಅದನ್ನು ರಿಪೇರ್ ಮಾಡಬೇಕು. ಆ ಒಂದು ನಿಮಗೆ ಚಾನ್ಸ್ ಅದನ್ನು ರಿಪೇರ್ ಮಾಡಲಿಕ್ಕೆ, ಅದನ್ನು ನೋಡ್ಕೊಳ್ಳಿಕ್ಕೆ ಆಗ್ತದಾ ಇಲ್ವಾ ಅಂತ ಆ ಪ್ರಾಕ್ಟಿಕ್ಯಾಲಿಟಿ ಸಹ ನೋಡಬೇಕು. ಸೊ ಎರಡರಲ್ಲೂ ಪ್ರಾಕ್ಟಿಕ್ಯಾಲಿಟಿ ನಿಮಗೆ ಯಾವ್ದು ಎಫರ್ಟ್ ಮಾಡ್ಬೋದು ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ದ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಪೇಷನ್ಸ್. ನೀವು ಹೊಸ ಬೈಕ್ ಇರಲಿ ಸೆಕೆಂಡ್ ಹ್ಯಾಂಡ್ ಇರಲಿ, ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೀದಾ ಯಾರೊಬ್ಬರು ನಂತರ ರಿವ್ಯೂವರ್ ಮಾಡೋರು ಅಥವಾ ಯಾರೊಬ್ಬ ಯೂಟ್ಯೂಬಲ್ಲಿ ಈ ಬೈಕ್ ತಗೊಳ್ಳಿ ಅಂತ ಹೇಳ್ತಾರೆ, ನೀವು ಸೀದಾ ಹೋಗಿ ತಗೊಳ್ಬೇಡಿ, ನೀವೇ ಟೆಸ್ಟ್ ರೈಡ್ ಮಾಡಿ. ಅದೇ ಸೆಕೆಂಡ್ ಹ್ಯಾಂಡ್ ಮೋಟರ್ ಸೈಕಲ್ ತಗೊಳ್ಳೋದಾದರೆ ನೀವೇ ಹುಡುಕಿ ನಿಮಗೆ ಯಾವ್ದು ಇಷ್ಟ ಆಗ್ತದೆ ಸ್ಲೋ ಆಗಿ ತಗೊಂಡ್ರೆ ಒಳ್ಳೆಯದು. ಇಟ್ ಈಸ್ ಬೆಟರ್ ಟು ಚೂಸ್ ದ ರೈಟ್ ಒನ್ ರಾದರ್ ದೆನ್ ಸಫರಿಂಗ್ ಎವ್ರಿ ಡೇ ಅಲ್ವಾ. ಮತ್ತೊಂದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್, ನೀವು ಏನೇ ತಗೊಳ್ಳಿ ಫಸ್ಟ್ ಹ್ಯಾಂಡ್ ಇರಲಿ ಸೆಕೆಂಡ್ ಹ್ಯಾಂಡ್ ಇರಲಿ, ಜನ ಏನು ಅಂದ್ಕೊಳ್ತಾರೆ ಅಂತ ಹೇಳ್ಕೊಂಡು ನೀವು ಬೈಕ್ ಚೂಸ್ ಮಾಡಬೇಡಿ. ನಿಮಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನೇ ತಗೊಳ್ಳಿ, ಆ ಥರ ಬರಬೇಡಿ. ರೈಟ್ ಸೇಫ್.